ಲೋಕಸತ್ತಾ ಅನ್ನುವಂತ ಪಕ್ಷದಿಂದ BTM ಲೇಔಟ್ ಅಲ್ಲಿ ಚುನಾವಣೆಗೆ ನಿಂತಿದೆ. 6,500 ವೋಟ್ ಬಂದಿತ್ತು ಸುಮಾರಾಗಿ. ಅದಾದ 5 ವರ್ಷಕ್ಕೆ ಇನ್ನೂ ಬಹಳಷ್ಟು ಕೆಲಸ ಮಾಡಿ ಇನ್ನಷ್ಟು ಜನಕ್ಕೆ ಗೊತ್ತಾಗುವಂತ ಕೆಲಸ ಮಾಡಿ ಜಯನಗರದಲ್ಲಿ ಚುನಾವಣೆಗೆ ನಿಂತು 1 ವರ್ಷ ಕಾಲ ಚುನಾವಣಾ ಪ್ರಚಾರ ಮಾಡಿದ್ರು ನನಗೆ ಜಯನಗರದಲ್ಲಿ 1,800 ವೋಟ್ ಬಂತು. ಎಸ್ ಸರ್, ಇನ್ನೊಂದು ಕ್ಯಾಂಡಿಡೇಟ್ ಸೆಲೆಕ್ಷನ್ ಅನ್ನೋದು ಆಯ್ತು. ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದ್ರಿ, 195 ಕ್ಷೇತ್ರಕ್ಕೆ ನಿಲ್ಸಿದ್ರಿ ಅಂತ ಹೇಳಿದ್ರಿ. ಸ್ವಲ್ಪ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಈ ಸೀನಿಯರ್ಸ್ ಅಂದ್ರೆ ಆ ಲೊಕಾಲಿಟಿನಲ್ಲಿ ಅವರು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿರಲ್ಲ, ಗೊತ್ತಿರಲ್ಲ, ಬಟ್ ಆದ್ರೆ ಹೆಸರಿರುತ್ತೆ, ಒಳ್ಳೆ ವ್ಯಕ್ತಿ ಆಗಿರ್ತಾರೆ. ಆ ವ್ಯಕ್ತಿತ್ವನ ಗುರುತಿಸಿ ಅಂಥವ್ರನ್ನ ಎಲೆಕ್ಷನ್ಗೆ ನಿಲ್ಸೋದಕ್ಕೊಂದು ಪ್ರೇರೇಪಣೆ ಮಾಡಬಹುದಾಗಿತ್ತ? ನೋಡಿ, ಎಲೆಕ್ಷನ್ ಅನ್ನುವಂತಹದ್ದು ನಾವು ಯಾರನ್ನೋ ಬಲವಂತವಾಗಿ ಕರ್ಕೊಂಡು ಬಂದು ನಿಲ್ಸೋದಲ್ಲ. ಅಲ್ಲ, ಬಲವಂತವಾಗಿಲ್ಲ ಅಂದ್ರು ಅವ್ರಿಗೆ ಹೇಳಿದ್ರು ಯಾಕೆ ಜನ ಇವತ್ತು ಎಲೆಕ್ಷನ್ ನಿಲ್ಲೋದಕ್ಕೆ ಇಷ್ಟಪಡೋದಿಲ್ಲ, ಧೈರ್ಯ ಮಾಡೋದಿಲ್ಲ. ಬಹಳಷ್ಟು ಜನರಿಗೆ ತಮ್ಮ ಮರ್ಯಾದೆ ಪ್ರಶ್ನೆ ಅಂತಿರುತ್ತೆ, ಇಮೇಜ್ ಅಂತ ಇರುತ್ತೆ, ಇನ್ನೊಂದೇನೋ ಇರುತ್ತೆ. ನಾನು ದುಡ್ಡು ಕೊಟ್ಟು ಕಳ್ಕೊಂಡ್ಬಿಡ್ತೀನಿ ಅನ್ನೋದ್ರಿಂದ ಹಿಡ್ಕೊಂಡು ಮರ್ಯಾದೆ ಪ್ರಶ್ನೆನೂ ಇರ್ತಾ ಇರುತ್ತೆ. ಚುನಾವಣೆಯಲ್ಲಿ ನೋಡಿ, ನಾನು ಯೋಗ್ಯನಿದ್ದೀನಿ, ನನಗಿಂತ ಅಯೋಗ್ಯರು ಚುನಾವಣಾ ಕಣದಲ್ಲಿದ್ದಾರೆ, ನನ್ನ ಪ್ರತಿನಿಧಿ ಆಗುವಂತವನು ಒಬ್ಬ ಅಯೋಗ್ಯ ಇರ್ತಾನೆ ಅಂದ್ರೆ ನಿಲ್ಲೋದಕ್ಕೆ 1000 ಜನ ಮುಂದೆ ಬರ್ಬೇಕು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮಗಿಂತ ಅಯೋಗ್ಯ, ನಮಗಿಂತ ದುಷ್ಟ ಇದ್ದಾನೆ ಅಂದ್ರೂ ನಾವು ಹೆದರ್ಸ್ತಾ ಇಲ್ಲ, ಹೆದರ್ತಿದ್ದೀವಿ, ಹೆದರ್ಸ್ತಾ ಇಲ್ಲ. ಹಾಗಾಗಿ ಬಹಳ ಜನ ಇವತ್ತು ನೀವು ಹೇಳ್ತಿರುವಂತ ಹಲವಾರು ಸಾಮಾಜಿಕವಾಗಿ ಸಕ್ರಿಯವಾಗಿರುವಂತವ್ರು, ಹೋರಾಟಗಾರರು ಚುನಾವಣೆ ಅಂದ ತಕ್ಷಣ ಪುಕ್ಕಲರಾಗ್ಬಿಡ್ತಾರೆ. ನಾವು ಹೋದ್ರು ಸಮಯ ವೇಸ್ಟ್. ಹಾಗಾಗಿ ಅವ್ರು ಇರಬಹುದು, ಆದ್ರೆ ಆಮೇಲೆ ಅವರು ಜನಕ್ಕೆ ಆಗ್ಲೂ ಅವರು ಅಕ್ರಮ ಮಾಡ್ಲಿಲ್ಲ ಅಂದ್ರೆ ಜನ ಬೆಂಬಲಿಸ್ತಾರೆ ಅಂತ ಅವ್ರಿಗೂ ಅನ್ಸಿರಲ್ಲ. ರಿಸ್ಕ್ ತಗೊಳ್ಬೇಕು, ನನ್ಗೆ ಎಷ್ಟು ಬರುತ್ತೋ ಬಿಡುತ್ತೋ ನಾನಂತೂ ನಿಲ್ತೀನಪ್ಪ ಅಂತ ರಿಸ್ಕ್ ತಗೊಳ್ಬೇಕು. ರಿಸ್ಕ್ ತಗೊಳ್ಳಲ್ಲ ಬಹಳ ಜನ. ಹಾಗಾಗಿನೇ ನಾವು ಅವ್ರಿಗೆ ಬಹಳ ಜನಕ್ಕೆ ನಾವು ಭೇಟಿ ಮಾಡಿದ್ದೀವಿ, ಪಕ್ಷಕ್ಕೆ ಕರೆದಿದ್ದೀವಿ, ಅಭ್ಯರ್ಥಿಗಳಾಗಿ ಅಂತ ಹೇಳಿದ್ದೀವಿ. ಇವರು ಒಂದು ರೀತಿನಲ್ಲಿ ಸಮಾಜದಲ್ಲಿ ನಮ್ಗೊಂದು ಮಾನ್ಯತೆ ಇದೆ, ಅದನ್ನ ಯಾಕೆ ಕಳ್ಕೊಳ್ಬೇಕು? ಎಲೆಕ್ಷನ್ ನಿಂತು ಕಡಿಮೆ ಓಟ್ ಬಂದ್ರೆ ಅಯ್ಯೋ ಇವ್ನಿಗೆ ಇಷ್ಟು ಕಡಿಮೆ ಬಂತು ಅಂತ ನನ್ಗೀಗಿರೋ ಏನಾದ್ರು ಬಲ ಹೋಗ್ಬಿಡುತ್ತಾ, ಈ ತರ ಪುಕ್ಕಲ್ತನದಲ್ಲಿ ಬಂದಿಲ್ಲ ಅಷ್ಟೇ. ನಾವು ಮಾಡಿಲ್ಲ ಅಂತಲ್ಲ, ಈಗಲೂ ಕರಿತಾನೆ ಇದ್ದೀವಿ. ಕೆಲವೊಂದಷ್ಟು ಜನಕ್ಕೆ ಈ ತರಹದ ಚುನಾವಣಾ ರಾಜಕಾರಣ ಮಾಡೋದಕ್ಕಿಂತ ಹೋರಾಟ ಮಾಡ್ಕೊಂಡಿರೋದು ಒಂದು ರೀತಿಯಲ್ಲಿ ಲಾಭದಾಯಕ. ಒಂಥರ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ನೆಮ್ಮದಿ ಇರುತ್ತೆ. ಯಾಕಂದ್ರೆ ಸವಾಲುಗಳು ಕಡಿಮೆ. ಯಾರೋ ರೆಡಿ ಮಾಡಿರ್ತಾರೆ ವೇದಿಕೆ, ಇವ್ರು ಹೋಗ್ಬೋದು, ಭಾಷಣ ಮಾಡಬಹುದು, ಇವ್ರು ದೊಡ್ಡ ಮನುಷ್ಯರು ಅಂತ ಹೇಳ್ತಿರ್ತಾರೆ, ಯಾವುದೋ ಒಂದು ಹಿಂದೆ ಹೋರಾಟ ಮಾಡಿರ್ತಾರೆ ಅಥವಾ ವಿಚಾರ ಇರುತ್ತೆ, ತಪ್ಪೇನಲ್ಲ. ಆದರೆ ಚುನಾವಣಾ ರಾಜಕಾರಣಕ್ಕೆ ಬೇಕಾಗಿರೋದೇ ಬೇರೆ ಮನಸ್ಥಿತಿ. ಹಾಗಾಗಿ ಇವರೆಲ್ಲ ಅವ್ರಿಗೆ ನಿಜಕ್ಕೂ ಕಾಳಜಿ ಇದ್ದಿದ್ರೆ, ಬದ್ಧತೆ ಇದ್ರೆ, ಚುನಾವಣೆ ನಿಲ್ಲದೆ ಇದ್ರೆ ನಮ್ಮ ಪಕ್ಷಕ್ಕೆ ಬಂದು ಒಳ್ಳೆ ಕೆಲಸ ಮಾಡ್ತಿದ್ರು, ನಾನು ನಿಮ್ ಜೊತೆಗೆ ಇದ್ದೀನಿ ಅಂತೇಳಿ. ನಮ್ಮಲ್ಲೇ ಬಂದಿರೋರು ಎಷ್ಟೋ ಜನ ಹಿರಿಯರು ಅದೇ ತರಕ್ಕೆ ತಮ್ಮ ಡೊನೇಷನ್ ಕೊಟ್ಟಿದ್ದಾರೆ, ತಮ್ಮ ಪೆನ್ಷನ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಆದ್ರೆ ಮಿಕ್ಕಿದ ಬಹಳ ಜನ ಪುಂಗಿ ಊದುವಂತವ್ರು ಪುಂಗಿ ಊದ್ಕೊಂಡು ಇವ್ರು ಆಗ್ಲಿ ಹೋಗ್ಲಿ ಒಳ್ಳೆ ಮಾತಾಡ್ತಾರೆ. ಆದ್ರೆ ಅದು ಆ ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಆ ಒಳ್ಳೆಯ ಕೆಲಸ ಆಗೋದಿಕ್ಕೆ ತಾವು ಒಂದಷ್ಟು ಸಹಾಯ ಮಾಡಿದ್ರೆ, ಇದೇ ರೀತಿಯಲ್ಲಿ ಹನಿಗೂಡಿದ್ರೆ ಹಳ್ಳ ಅಲ್ವಾ? ಎಲ್ಲ ಆಯ್ತು, ಆಗೋದಿಲ್ಲ. ಹಾಗಾಗಿ ಇದೊಂದು ವಿಚಿತ್ರ ಸಂದರ್ಭ. ನಾವು ಅದಕ್ಕೆ ನೀವು ಹೇಳದಷ್ಟು ನೀವು ಹೇಳದ ರೀತಿಲಿ ಅಲ್ಲ, ಅದು ನಾವು ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ, ಮಾಡಲೇಬೇಕು. ಅದೊಂದು ಪ್ರೋಸೆಸ್, ನಿರಂತರ ಪ್ರಕ್ರಿಯೆ. ಆದ್ರೆ ಅದೆಲ್ಲದರಿಂದ ಅದು ಸಾಧ್ಯ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ 2023 ಎಲೆಕ್ಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ, ಕಾರಣ ಏನಾದ್ರೂ ಇತ್ತ? ನಮಗೆ ಆಗ ಪಕ್ಷ ಇನ್ನೂ ಹೊಸ ಪಕ್ಷ, ಇನ್ನು ರಾಜ್ಯಾದ್ಯಂತ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗಿತ್ತು. ನಾನು ಚುನಾವಣೆಗೆ ನಿಂತರೆ ಆಗ ಬೇರೆ ಕಡೆಗಳಲ್ಲಿ ಚುನಾವಣೆಗೆ ನಿಂತಿರುವಂಥ ಅಭ್ಯರ್ಥಿಗಳಿಗೆ ಒಂದಷ್ಟು ಅನಾನುಕೂಲಗಳಾಗುತ್ತೆ, ಕಾರ್ಯಕರ್ತರು ಚೆದ್ರು ಹೋಗ್ಬಿಡ್ತಾರೆ ಅಂಥೇಳಿ ಕೆಲವೊಂದು ಈ ಥರದ ಪಕ್ಷದ ಹಿತದೃಷ್ಟಿಯಿಂದ ನಾನು ಚುನಾವಣೆಗೆ ನಿಲ್ಲಿಲ್ಲ. ಅದು ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಇಡೀ ಪಕ್ಷ ನಿಲ್ಲಬಾರದು. ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಸ್ವತಂತ್ರ ಅಸ್ತಿತ್ವ ಇರಬೇಕು, ಇಲ್ಲ ಆಂತರಿಕ ಪ್ರಜಾಪ್ರಭುತ್ವ, ಬೇರೆ ಬೇರೆ ನಮ್ದು ತುಂಬಾ ದೊಡ್ಡದೇ ಉದ್ದೇಶಗಳು. ಹಾಗಾಗಿ ನಾನು ಒಬ್ಬ ಆಗ್ಬೇಕು ಅನ್ನೋ ಆಗಿದ್ರೆ ಇಷ್ಟು ಕಷ್ಟ ಯಾಕೆ ಕೊಡ್ಬೇಕಾಗಿತ್ತು? ಇವತ್ತಿಗೂ ಯಾವುದೋ ಕೆಲವೊಂದು ಕಡೆಗಳಲ್ಲಿ ರಾಜ್ಯ ಆದ್ರೆ ಈಗಲೂ ನನಗೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಒಂದು MLA MLC ಆಗೋದೇನು ಕಷ್ಟ ಇಲ್ಲ. ಅಂದ್ರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕು, ಬೇರೆ ಪಕ್ಷಕ್ಕೆ ಹೋಗಿದೆ. ಇಲ್ಲಿ ಲೀಡ್ ಮಾಡ್ತಾರಲ್ಲ, 100 ಜನನ ಇಲ್ಲಿ ರೆಡಿ ಮಾಡ್ತಾ ಇದೀವಿ, ಲೀಡ್ ಮಾಡ್ತಾ ಇದ್ದೀರಾ. ನಾನು ಇವತ್ತು ರಾಜಕೀಯ ಇನ್ಯಾವುದೋ ದೊಡ್ಡ ನಾಯಕನ ಸ್ಥಾನ ಅನ್ನೋದಕ್ಕಿಂತ ನಾನು ಈ ಸಂದರ್ಭದಲ್ಲಿ ನನ್ನನ್ನ ನೋಡೋದು ಹೇಗೆ ಅಂದ್ರೆ ಒಬ್ಬ ಗುರುವಿನ ಸ್ಥಾನದಲ್ಲಿ ಮಾರ್ಗದರ್ಶನ ಮಾಡುವಂತಹ ವ್ಯವಸ್ಥೆಯನ್ನು ಕಟ್ಟುವಂತ ಕಡೆ ಅಷ್ಟೇ. ಗುರು ಸ್ಥಾನದಲ್ಲಿ ಇದ್ದೀರಾ ಸರ್. ನೆಕ್ಸ್ಟ್ MP ಎಲೆಕ್ಷನ್ ಇದೆಯಲ್ಲ, ಇದ್ರಲ್ಲಿ ಏನಾದ್ರು ಪಾರ್ಟಿಸಿಪೇಷನ್ ಇದೆಯಾ? ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದೆ. ಈಗಾಗಲೇ ನಾವು ಅದಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದೀವಿ.
ಸುಮಾರು 6-7 ಅಭ್ಯರ್ಥಿಗಳ ಸಂಭಾವ್ಯ ಅಭ್ಯರ್ಥಿಗಳನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನೊಂದು ಸಂದರ್ಶನಗಳು, ಇದು ನಮ್ದು ಸಂದರ್ಶನ ನಡೆಯುತ್ತೆ, ಪ್ರಕ್ರಿಯೆ ಇದೆ, ಅದಕ್ಕೊಂದು ಪ್ರೋಸೆಸ್ ಇದೆ. ರಾಜ್ಯದ ಯಾರು ಬೇಕಾದ್ರೂ ಬಂದು ಸಂದರ್ಶನದಲ್ಲಿ ಭಾಗವಹಿಸಬಹುದು. ಅವರ ಇಷ್ಟಾನಿಷ್ಟಗಳು, ಅವರ ಹೋರಾಟಗಳು, ಅವರ ಮುಂದಕ್ಕೆ ಅವರಿಂದ ಸಮಾಜಕ್ಕೆ ಅಥವಾ ಪಕ್ಷಕ್ಕೆ ಒಳ್ಳೇದಾಗುತ್ತಾ, ಪಕ್ಷಕ್ಕೆ ಒಳ್ಳೇದಾಗುತ್ತಾ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗಬೇಕು, ಈ ರೀತಿ ಇವನ್ನೆಲ್ಲ ಗಮನಿಸಿ ಅವರ ಮುಂದಕ್ಕೆ ಕೇವಲ ತಮಗಾಗಿ ಮಾಡ್ತಾ ಇದ್ದಾರೋ ಅಥವಾ ರಾಜಕೀಯ ನಾಯಕತ್ವ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾರೋ ಇವೆಲ್ಲವನ್ನು ಗಮನಿಸಿ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಸಮಿತಿಯಲ್ಲಿ 30ಕ್ಕಿಂತ ಹೆಚ್ಚು ಜನ ಇದ್ದಾರೆ, ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಯಾವುದೇ ವಿಚಾರವನ್ನಾಗ್ಲಿ, ಅಧ್ಯಕ್ಷನಾಗಿ ನಾನಿದ್ದೀನಿ, ಆದ್ರೆ ನನ್ನದು ಸೀಮಿತವಾದಂತಹ ಅಧಿಕಾರ. ಇದು ರಾಜ್ಯ ಸಮಿತಿಯ ನಮ್ದು ಕಲೆಕ್ಟಿವ್ ಆಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳೇ ಜಾಸ್ತಿ ಇರುವಂಥದ್ದು. ಒಬ್ಬ ಅಧ್ಯಕ್ಷನಾಗಿ ಡೇ ಟು ಡೇ ವರ್ಕಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನನ್ನದೇ ಆದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿ ಇರುವಂಥವ್ರು ಅವರದೇ ವಿವೇಚನೆಯನ್ನು ಬಳಸಿ ಅವರೇ ಬೇರೆಯವ್ರನ್ನ ಕನ್ಸಲ್ಟ್ ಮಾಡದೆ ತಗೊಳ್ಳೋ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಆದರೆ ಒಟ್ಟಾರೆ ಪಕ್ಷದ ವಿಚಾರಗಳ ಬಂದಾಗ ನಾವು ಒಂದು ಕಲೆಕ್ಟಿವ್ ಆದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ KRS ಪಕ್ಷ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸುಮಾರು ಒಂದು 10 ಅಭ್ಯರ್ಥಿಗಳನ್ನು ನಾವು ಇಂಟ್ರ್ಯೂ ಮಾಡಿದ್ದೀವಿ ಈಗಾಗಲೇ. 6-7 ಅಭ್ಯರ್ಥಿಗಳು ಈಗಾಗಲೇ ಫೈನಲ್ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೊಂದು ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಅಷ್ಟೊತ್ತಿಗೆ ಚುನಾವಣೆ ಘೋಷಣೆ ಆಗೋಷ್ಟೊತ್ತಿಗೆ ನಾವು 20-28 ಅಭ್ಯರ್ಥಿಗಳನ್ನು ಸಿದ್ಧ ಮಾಡ್ತೀವಿ. 28 ಅಭ್ಯರ್ಥಿಗಳು ಸಿದ್ಧ ಆಗ್ತಾರೆ. ಸರ್, ಅದರಲ್ಲಿ ನಾವು ಈಗ ಲೆಕ್ಕಾಚಾರ ಹಾಕೋ ಪ್ರಕಾರ ಬಿಜೆಪಿಗೆ ಸ್ವಲ್ಪ ಹೆಸರಿದೆ, ಮೋದಿ ಅವ್ರ ಹೆಸರಿರೋದ್ರಿಂದ ಮೋದಿ ಅವ್ರದ್ದು ಸ್ವಲ್ಪ ಹೆಸರು ಓಡುತ್ತೆ, ಅವ್ರಿಗೆ ಓಟ್ ಬೀಳುತ್ತೆ ಬಿಜೆಪಿಗೆ. ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಬಲಪಡಿಸಬೇಕು ಅಂದ್ರೆ ಎಜುಕೇಶನ್ ಇರೋರು ತುಂಬಾ ಜನ ಇರ್ತಾರೆ, ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಇಂಥ ಪಾರ್ಟಿ ಓಕೆ ಒಂದು ಲೆವೆಲ್ಗೆ. ನೋಡಿ, ಎಜುಕೇಶನ್ಗೂ ಜನ ಓಟ್ ಹಾಕೋದಕ್ಕೂ ಸಂಬಂಧ ಇಲ್ಲ. ನಾನು ಹಿಂದೆ ಹಾಗೆ ನೋಡಿದ್ರೆ 2013ರಲ್ಲಿ ಲೋಕಸತ್ತಾ ಅನ್ನುವಂತ ಪಕ್ಷದಿಂದ BTM ಲೇಔಟ್ ಅಲ್ಲಿ ಚುನಾವಣೆ ನಿಂತಿದೆ. 6,500 ಓಟ್ ಬಂದಿತ್ತು ಸುಮಾರಾಗಿ. ಅದಾದ 5 ವರ್ಷಕ್ಕೆ ಇನ್ನೂ ಬಹಳಷ್ಟು ಕೆಲಸ ಮಾಡಿ, ಇನ್ನಷ್ಟು ಜನಕ್ಕೆ ಗೊತ್ತಾಗುವಂತ ಕೆಲಸ ಮಾಡಿ ಜಯನಗರದಲ್ಲಿ ಚುನಾವಣೆಗೆ ನಿಂತು 1 ವರ್ಷ ಕಾಲ ಚುನಾವಣಾ ಪ್ರಚಾರ ಮಾಡಿದ್ರು ನನಗೆ ಜಯನಗರದಲ್ಲಿ 1,800 ಓಟ್ ಬಂತು. ಹಾಗಾಗಿ ಮತದಾರರ ವಿದ್ಯಾರ್ಹತೆಗಳು ಅವರ ಇನ್ನೊಂದು ಅನ್ನೋದಕ್ಕಿಂತ ಚುನಾವಣೆ ಅನ್ನೋದು ಅದು ಬೇರೆದೇ ರೀತಿಯ ಸಂದರ್ಭ. ಇವತ್ತಿನ ತನಕ ಗೆಲ್ತಾನೆ ಅಂತಿರೋರು ನಾಳೆ ಇನ್ನೊಂದು ಯಾವುದೋ ಕ್ಷಣದಲ್ಲಿ ಒಂದೇ ದಿವಸದಲ್ಲಿ ಗಾಳಿ ಬೇರೆ ಕಡೆ ತಿರುಗಬಹುದು. ಹಾಗಾಗಿ ನಮಗೆ ಆ ಕ್ಷೇತ್ರ ಈ ಕ್ಷೇತ್ರ ಅಂತಿಲ್ಲ, ರಾಜ್ಯದ 28 ಕ್ಷೇತ್ರಗಳು ನಮಗೆ ಮುಖ್ಯವೇ. ಸೊ ಹಾಗಾಗಿ ನಾವು ಆ ಕಡೆ ಆ ರೀತಿನಲ್ಲೇ ನಾವು ನೋಡ್ತಾ ಇದೀವಿ. ನಮಗೆ ಇಲ್ಲಿ ಅದು ಇದು ಅಂತೇನು ಇಲ್ಲ. ಆ ಕ್ಷೇತ್ರದಲ್ಲಿ ನಮ್ಗೆ ಬಲ ಇದೆ, ಈ ಕ್ಷೇತ್ರದಲ್ಲಿ ಬಲ ಇಲ್ಲ ಅಂತಿಲ್ಲ. ಎಲ್ಲಾ ಕಡೆಯೂ ರಾಜ್ಯಾದ್ಯಂತ, ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಇವತ್ತು ಪಕ್ಷದ ಅಗತ್ಯ ಇರೋದ್ರಿಂದ ಎಲ್ಲ ಕ್ಷೇತ್ರಗಳಿಗೂ ಗಮನ ಕೊಡ್ತಾ ಇದೀವಿ. ಆದರೆ ಆಗ್ಲೇ ಹೇಳಿದ ಹಾಗೆ ಅಭ್ಯರ್ಥಿಗಳು, ಸೂಕ್ತವಾದ ಅಭ್ಯರ್ಥಿಗಳು ಸಿಕ್ಕಬೇಕು. ಸಿಕ್ಕದ ಮೇಲೆ ಅಭ್ಯರ್ಥಿಗಳದ್ದು ಒಳ್ಳೆ ಪ್ರಚಾರ ಆಗಬೇಕು. ಆವಾಗ್ಲೂ ಬೇರೆ ಪಕ್ಷದವರು, ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಹಣ ಮತ್ತು ಭಾವನಾತ್ಮಕ ವಿಚಾರಗಳು, ಜಾತಿ, ಕೋಮು, ಇವೆಲ್ಲ ಭಾವನಾತ್ಮಕ ವಿಚಾರಗಳಲ್ಲಿ ಬರುತ್ತೆ. ಒಂದ್ ಕಡೆ ಭಾವನಾತ್ಮಕ ವಿಚಾರಗಳು, ಇನ್ನೊಂದು ಕಡೆ ಹಣ. ಇದ್ರ ಮೇಲೆ ಚುನಾವಣೆಗಳು ನಡೀತಾ ಇರೋದ್ರಿಂದಾಗಿ ನಾವು ಅವೆರಡೂ ಸಹ ಜನರ ಹಿತ ಕಾಯೋದಿಲ್ಲ ಅನ್ನುವಂತ ಅಭಿಪ್ರಾಯ ಇಟ್ಕೊಂಡಿರೋದ್ರಿಂದ ಜನ ನಮ್ಗೆ ಯಾಕೆ ಓಟ್ ಹಾಕ್ಬೇಕು, ತುಂಬಾ ವಿಚಾರವಂತರು ಅಷ್ಟೇ ನಮ್ಗೆ ಓಟ್ ಹಾಕೋದಕ್ಕೆ ಸಾಧ್ಯ. ಆ ವಿಚಾರವಂತರನ್ನು ಕಾಂಗ್ರೆಸ್ ಅವ್ರು ಸರಿ ಇಲ್ಲ ಅಂತೇಳಿ ಬಿಜೆಪಿಗೆ ಓಟ್ ಹಾಕೋರಿದ್ದಾರೆ, ಬಿಜೆಪಿ ಅವ್ರು ಸರಿ ಇಲ್ಲ, ಇವರು ಒಂದು ರೀತಿನಲ್ಲಿ ದೇಶದ ಒಟ್ಟಾರೆ ಮೌಲ್ಯ ತತ್ವಗಳ ವಿರುದ್ಧವಾಗಿದ್ದಾರೆ, ಹಾಗಾಗಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ನಾನು ಕಾಂಗ್ರೆಸ್ ಓಟ್ ಹಾಕ್ಬೇಕು, ಅಥವಾ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ ಬಿಜೆಪಿ ಓಟ್ ಹಾಕ್ಬೇಕು ಅನ್ನುವಂತ ವಿಚಾರವನ್ನ ಯೋಚನೆ ಮಾಡ್ಬಿಡ್ತಾರೆ. ಅತಿರೇಕದ ವೈಚಾರಿಕತೆಗೆ ಹೋಗ್ಬಿಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಶಾಂತವಾಗಿ ನಿಂತ್ಕೊಂಡು ಇದು ನನ್ನೊಬ್ಬನಿಂದ ಬದಲಾಗುವಂಥದ್ದಲ್ಲ, ಆದ್ರೆ ನಾನು ಇವತ್ತು ನಿಲ್ಲಬೇಕಾಗಿರೋದು ಇಲ್ಲೇನೆ ಅಂತ ನಿಲ್ಲಬೇಕು. ಆ ರೀತಿಯ ಒಂದು ನಿರಾಳತೆ ಆಗ್ಲಿ, ದೂರದರ್ಶಿತ್ವ ಆಗ್ಲಿ ನಮ್ಮ ಬಹುತೇಕ ವಿಚಾರವಂತ ಜನರಿಗೂ ಇಲ್ಲ. ಹಾಗಾಗಿ ಇದು ಹೀಗೆ ಅಂತಿಲ್ಲ. ಹಾಗಾಗಿ ನಾವು ಆಮೇಲೆ ಇಂಥ ಜನ ಇಲ್ಲೇ ವಾಸ ಮಾಡ್ತಿದಾರೆ ಅಂತಲೂ ಎಲ್ಲೂ ಇಲ್ಲ. ಓಕೆ.